ಇದು ಪತ್ರೊಡೆ ಎಲೆ, ಬಿಳಿ ಕಪ್ಪು ಎರಡು ಥರ ಇದೆ. ಅದರಲ್ಲಿ ನಾನು ಬಿಳಿ ಮಾಡ್ತಾ ಇದ್ದೀನಿ. ನಾರು ತೆಗಿತಾ ಇದ್ದೀನಿ. ನಾಲ್ಗೆ ಎಲ್ಲ ಸ್ವಲ್ಪ ತುರ್ಸುತ್ತೆ. ನಾರು ತೆಗೆದ್ರೆ ಏನೂ ಆಗಲ್ಲ. ಪತ್ರೊಡೆ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ. ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಬೆಲ್ಲ, ಉದ್ದಿನಬೇಳೆ ಒಗ್ಗರಣೆಗೆ ಹುರಿದು ಬಿಟ್ಟು ಹಾಕಬೇಕು. ಮೆಂತ್ಯ ಒಂದು 4, ಹುಣಸೆಹಣ್ಣು, ಧನಿಯಾ, ಸಾಸಿವೆ, ಜೀರಿಗೆ, ಒಂದು 10 ಮೆಣಸು ಹಾಕಿದ್ದೀನಿ. ಪತ್ರೊಡೆಯಲ್ಲಿ ಬಾಣಲಿಗೆ ಮೆಂತ್ಯ, ಉದ್ದಿನಬೇಳೆ ಹುರಿದು ಬಿಟ್ಟು ಧನಿಯಾ, ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೆಣಸು ಹುರಿತಾ ಇದ್ದೀನಿ. ಜಾರಿಗೆ ನೆನೆಸಿಟ್ಟಿರುವ ಅಕ್ಕಿ ಹಾಕೊತಾ ಇದ್ದೀನಿ. ಇಟ್ಕೊಂಡಿರೋದು ಮೆಣಸು ಸಾಮಗ್ರಿ ಎಲ್ಲ ಒಟ್ಟಿಗೆ ಮಿಕ್ಸಿ. ತೆಂಗಿನಕಾಯಿ ತುರಿ ಅರ್ಧ ರುಬ್ಕೊಂಡು, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು ಸ್ವಲ್ಪ. ಪತ್ರೊಡೆ ಎಲೆಗೆ ಮಸಾಲೆ ರುಬ್ಬಿರೋದು ಹಿಂದೆಗಡೆ ಹಚ್ಕೊಳ್ತಾ ಇದ್ದೀನಿ. ರೋಲ್ ಮಾಡಿ ಅದೇ ಥರ 2 ರೆಡಿ ಮಾಡ್ಕೊಳ್ತೀನಿ. ಇಡ್ಲಿ ಪಾತ್ರದಲ್ಲಿ ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗೋಲ್ಲರಿಗೆ ಇಟ್ಟು ಬಿಸಿ ಕಟ್ ಮಾಡಿದ್ರೆ ಅಂಟಂಟಾಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣದ್ರ ಮೇಲೆ ಕಟ್ ಮಾಡಿ ಒಗ್ಗರಣೆ ಹಾಕಬೇಕು. ಬೇಯಿಸಿರೋದು ತಣ್ಣಗಾಗಿದೆ, ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಒಗ್ಗರಣೆ ಮಾಡೋಣ. ಉದ್ದಿನಬೇಳೆ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಹಾಕಾದ್ರೆ ತೆಂಗಿನಕಾಯಿ ತುರಿ ಹಾಕಬೇಕು. ಆಮೇಲೆ ಹಚ್ಕೊಂಡಿರೋದು ಪತ್ರೊಡೆ ಹಾಕಬೇಕು.